ಸರ್ಕಾರ ಎಸ್ಐಟಿಗೆ ಪ್ರಕರಣವನ್ನು ಕೊಡುವ ಮೊದಲೇ ಸಂದರ್ಶನ ಜುಲೈನಲ್ಲೇ ಸಂದರ್ಶನ ಕೊಟ್ಟಿದ್ದು ಸಂಸದ ಸಂತೋಷ್ ಕುಮಾರ್ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ನಿಂದ ಸಂತೋಷ್ ಸಂದರ್ಶನ ಆಗಿತ್ತು. ಕೇರಳದಲ್ಲಿ ಚಿನ್ನಯ್ಯ ಮತ್ತು ಗ್ಯಾಂಗ್ ಭೇಟಿ ವೇಳೆನೇ ಸಂದರ್ಶನ ಆಗಿರುವಂಥ ಸಾಧ್ಯತೆ ಇದೆ. ಬುರುಡೆ ಕೇಸ್ ಬಗ್ಗೆ ಅತೀವ ಆಸಕ್ತಿ ಹೊಂದಿದ್ದದ್ದು ಕೇರಳದ MP. ಏನಿದು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಬಹಳ ಆಸಕ್ತಿ ತೋರಿಸಿದ್ದದ್ದು ಕೇರಳದ MP. ತುಂಬ ಆಸಕ್ತಿ ಇತ್ತಂತೆ MPಗೆ. ಜುಲೈ 17ನೇ ತಾರೀಕು ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ನಲ್ಲಿ ಸಂದರ್ಶನ ಪ್ರಸಾರವಾಗಿತ್ತು. ಪ್ರಕರಣದ ಬಗ್ಗೆ ಸಂದರ್ಶನದಲ್ಲಿ ವಿವರವಾಗಿ ಮಾತನಾಡಿದ್ದದ್ದು ಸಂತೋಷ್. ಹಾಗಾಗಿ ಈ ಒಂದು ವಿಚಾರಕ್ಕೂ ಸಂತೋಷ್ಗೂ ಹೆಂಗಪ್ಪ ನಂಟು, ನಿಮಗೆ ವಿಷಯ ಹೇಗೆ ಗೊತ್ತಾಯಿತು, ಯಾರ ಮೂಲಕ ಗೊತ್ತಾಯಿತು, ನೀವು ಯಾರನ್ನ ಭೇಟಿ ಮಾಡಿದ್ರಿ, ಈ ಒಂದು ಗುಂಪಿನಲ್ಲಿ ಯಾರಾದರೂ ಬಂದು ಭೇಟಿ ಮಾಡಿರಬೇಕಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೂ ಇವ್ರಿಗೂ ಇದ್ದಂಥ ಸಂಪರ್ಕ ಏನು, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಈ ಒಂದು ಗ್ಯಾಂಗ್ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಅವ್ರು ಮಾತಾಡಿದ್ದ ಗೊತ್ತಿಲ್ಲ. ಅದರ ಬಗ್ಗೆ ಇದೀಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. So we will fight for justice and see day by related to the Dharmashala case. It's a kind of genocide, and one may wonder on knowing that this is all happening in an independent country like India. So it's really shocking, and we would like to take up this issue being politicians. Politics, I mean, not with any political interest, but hundreds of people are believed to raped and killed by the goons. So truth should come out. People should know the reality. So we will fight for justice, and we will try to make use the forum of parliament to raise this issue. And in whatever possible manner we can, we are with the victims and the fighting action comes people of Karnataka, and will help the maximum. And I hope one day the truth will come out and all these victims and their families will get justice. And this should not happen anywhere in our country. And these people may be very powerful with countless money and political backing power. But one day truth will come out. That's what I am hoping for. See, day by day we are getting new information, starting revelations related to the Dharmashala case. It's a kind of genocide, and one may wonder on knowing that this is all happening in an independent country like India. So it's really shocking, and we would like to take up this issue being politicians. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಕೇರಳದ ಸಂಸದ ಸಂತೋಷ್ ಕುಮಾರ್ ಯೂಟ್ಯೂಬರ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನ ಇದು. ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಜನೋಸೈಡ್ ಅನ್ನೋವರೆಗೂ ಕೂಡ ಕೇರಳ ಸಂಸದನ ಮಾತು ಆಚೆ ಬರ್ತಾ ಇದೆ. ಇದನ್ನು ನಾವು ಪಾರ್ಲಿಮೆಂಟಲ್ಲಿಯೂ ಕೂಡ, ಇದು ಬರೀ ಕರ್ನಾಟಕ ಇಲ್ಲಿಗೆ ಮಾತ್ರ ಚರ್ಚೆ ಇಲ್ಲ, ಪಾರ್ಲಿಮೆಂಟಲ್ಲಿ ಈ ರೀತಿ ನೂರಾರು ಜನಗಳ ಮಾರಣ ಹೋಮಕ್ಕೆ ಸಂಬಂಧಪಟ್ಟಂತೆ ನಾವು ಧ್ವನಿ ಎತ್ತಬೇಕು. ಇದರಲ್ಲಿ ಕೋಟ್ಯಾಂತರ ರೂಪಾಯಿಗಳಷ್ಟು ಅಂದರೆ ಕೌಂಟ್ಲೆಸ್ ಮನಿ, ಅಗಾಧವಾದಂಥ ಹಣ ಇರತಕ್ಕಂಥವರು, ರಾಜಕೀಯ ಪ್ರಭಾವಿಗಳು ಇದರ ಹಿಂದೆ ಇದ್ದಾರೆ. ಸತ್ಯ ಒಂದಿನ ಆಚೆ ಬರುತ್ತೆ, ನಾವು ಫೈಟ್ ನಿಲ್ಲಿಸಲ್ಲ ಅಂಥೇಳಿ. ಈ ಧರ್ಮಸ್ಥಳದ ವಿಚಾರಕ್ಕೂ ಕೇರಳದ MPಗೂ ಇರ್ತಕ್ಕಂಥ ನಂಟೇನು? ಒಂದು, ಈ ಧರ್ಮಸ್ಥಳದಲ್ಲಿ ಕೇರಳ ಭಾಗದ ಮಹಿಳೆಯರ ಸಾವೇನಾದರೂ ಆಗಿತ್ತಾ? ಈ ಒಂದು ವಿಚಾರ ಈಗ ಯೂಶ್ವಲ್ ಆಗಿ ಸಾಮಾನ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಅವರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಟ್ಕೊಂಡು ಮಾತಾಡ್ತಾರೆ. ಈಗ ಈ ಕೇರಳ ಭಾಗದ ಮಹಿಳೆಯರು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಈ ಮಹಿಳೆಯರು ಇಲ್ಲಿಗೇನಾದರೂ ಬಂದು ಸತ್ತು ಹೋಗಿದ್ದರ ಬಗ್ಗೆ, ಸ್ಯೂಸೈಡ್ ಮಾಡಿಕೊಂಡಿದ್ದರ ಬಗ್ಗೆ, ಕೊಲೆಯಾದ ಬಗ್ಗೆ ಅವ್ರಿಗೇನಾದರೂ ಮಾಹಿತಿ ಇತ್ತಾ? ಮತ್ತು ಆ ಕೇರಳ ಸಂಸದನ ಕ್ಷೇತ್ರಕ್ಕೂ ಧರ್ಮಸ್ಥಳಕ್ಕೂ ಇರ್ತಕ್ಕಂಥ ಅಂತರ ಎಷ್ಟು? ಈ ಟೀಮ್ ಭೇಟಿ ಮಾಡಿದ್ದಿದ್ದು ಯಾವಾಗ ಅಂತ? ರಮಾಕಾಂತ್, ಹೌದು, ಈ ಚಿನ್ನಯ್ಯ ಯಾವಾಗ ಜುಲೈ 11ಕ್ಕೆ ಕೋರ್ಟ್ಗೆ ಹಾಜರಾಗ್ತಾನೋ ಆ ಸಂದರ್ಭ ಬುರುಡೆ ಜೊತೆಯಲ್ಲೇ ಆತ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ. ಈ ಟೀಮ್ನ ಲೆಕ್ಕಾಚಾರ ಯಾವ ಥರ ಇತ್ತು ಅಂದರೆ, ಒಬ್ಬ ವ್ಯಕ್ತಿ ಒಂದು ಅಸ್ಥಿಪಂಜರವನ್ನು ತೆಗೆದುಕೊಂಡು ಕೋರ್ಟಿಗೆ ಹೋಗ್ತಾನೆ ಅಂತ ಹೇಳಿದ ಕೂಡಲೇ ಅದು ದೊಡ್ಡ ಪ್ರಮಾಣದ ಸದ್ದು ಸುದ್ದಿ ಆಗುತ್ತೆ, ರಾಷ್ಟ್ರವ್ಯಾಪಿ ಸಂಚಲನಕ್ಕೆ ಕಾರಣವಾಗುತ್ತೆ, ಸರ್ಕಾರ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗೆ ಪ್ರಕರಣವನ್ನು ವಹಿಸಿ ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ. ಆದರೆ ಇದಾದ ಬಳಿಕವೂ ಕೂಡ ಸರ್ಕಾರ ಹೆಚ್ಚಿನ ಆಸಕ್ತಿಯನ್ನು ತೋರಿರಲಿಲ್ಲ. ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯು ಕೂಡ ಇವ್ರು ಹೇಳಿದ ಕೂಡಲೇ ಮಾಜರಿಗೆ ಹೋಗಿರಲಿಲ್ಲ ಅಥವಾ ಇವ್ರು ಬಂದ ಕೂಡಲೇ ಅವರಿಗೆ ಸರಿಯಾದ ರೆಸ್ಪಾನ್ಸನ್ನು ಕೊಟ್ಟಿರಲಿಲ್ಲ. ಆ ಬಳಿಕ ಇವರ ಆಕ್ರೋಶಗಳು ವ್ಯಕ್ತವಾಗ್ತಾ ಹೋಯಿತು. ಎಲ್ಲಿ ತನಕ ಅಂದರೆ, ಈ ಬಾಹ್ಯ ಪ್ರೆಷರನ್ನು ಕ್ರಿಯೇಟ್ ಮಾಡೋದು
ಮಾಡೋದಕ್ಕೆ ಇವರು ಮುಂದಾದರು. ಅದರ ಭಾಗವೇ ಈ ಕೇರಳ ನಂಟು ಅಂತ ಹೇಳ್ಬೋದು. ಅಂದರೆ ಕೇರಳ ರಾಜ್ಯದ ಮೂಲಕ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಕರ್ನಾಟಕ ಸರ್ಕಾರದ ಕೈಯಿಂದ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಕೇರಳನೇ ಬರಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡೋದು. ಮತ್ತು ಕೇರಳ ಭಾಗದವರು ಕೂಡ ಇಲ್ಲಿ ಬಂದು ಮಿಸ್ ಆಗಿದ್ದಾರೆ, ಅವ್ರದ್ದು ಕೊಲೆ ಆಗಿದೆ ಅನ್ನುವಂಥ ರೀತಿಯ ಒಂದಿಷ್ಟು ಸುದ್ದಿಗಳು ಒಂದಿಷ್ಟು ಮಾಧ್ಯಮಗಳಲ್ಲಿ, ಕೇರಳ ಭಾಗದ ಮಾಧ್ಯಮ ಮತ್ತು ಅಲ್ಲಿನ ಯೂಟ್ಯೂಬ್ ಮಾಧ್ಯಮಗಳಲ್ಲೂ ಕೂಡ ಹರಿದಾಡ್ತಾ ಇತ್ತು. ಬೇಕಾಬಿಟ್ಟಿ ಆರೋಪಗಳನ್ನು ಕೂಡ ಇವರು ಮಾಡ್ತಾ ಇದ್ರು. ಅದರ ಭಾಗವಾಗಿ ಇದು ನಡೆದಿರೋದು. ಅಂದರೆ ಈ ಸಂತೋಷ್ ಕುಮಾರ್ ಏನು ಕಣ್ಣೂರಿನ ರಾಜ್ಯಸಭಾ ಸದಸ್ಯ MP ಇದ್ದಾರೆ ಕಮ್ಯುನಿಸ್ಟ್ ಪಕ್ಷದವರು. ಸೊ ಇವರು SIT ಫಾರ್ಮ್ ಆಗುವ ಮುನ್ನಾ ದಿನ, ಅಂದರೆ ಭಾನುವಾರ ಏನು SIT ಫಾರ್ಮ್ ಆಗಿತ್ತು ಅದರ ಮುನ್ನಾ ದಿನ ಶನಿವಾರ ಇವರು ಗೃಹ ಸಚಿವ ಅಮಿತ್ ಶಾ ಅವರಿಗೊಂದು ಪತ್ರವನ್ನು ಬರೀತಾರೆ. ಅಂದರೆ ಇಲ್ಲಿ ಈ ಥರ ಎಲ್ಲ ಹತ್ಯಾಕಾಂಡಗಳೇ ನಡೆದಿದೆ, ಕೊಲೆ ಅತ್ಯಾಚಾರ ನಡೆದಿದೆ, ಸೌಜನ್ಯ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಈ ಮಾಸ್ಕ್ ಮ್ಯಾನ್ ಬಂದು ಏನು ಸರೆಂಡರ್ ಆಗಿದ್ದಾನೋ ಈ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿ ನೀವು NIA ತನಿಖೆಯನ್ನ ಮಾಡಲೇಬೇಕು ಮತ್ತು ಕರ್ನಾಟಕ ಸರ್ಕಾರ ಇದನ್ನ ತನಿಖೆ ಮಾಡೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥದ್ದನ್ನೇ ಉಲ್ಲೇಖ ಮಾಡಿ ಒಂದು ಪತ್ರವನ್ನು ಗೃಹ ಸಚಿವ ಅಮಿತ್ ಶಾ ಅವರಿಗೂ ಕೂಡ ಅವರು ಬರೆದಿರ್ತಾರೆ. ಮತ್ತು ಬಳಿಕ ಈ ಅಧಿವೇಶನದಲ್ಲೂ ಕೂಡ, ಸದನದಲ್ಲೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಪ್ಲಾನ್ ಎಲ್ಲ ಮಾಡ್ಕೊಂಡು ಆಗಿರುತ್ತೆ. ಯಾಕಂದ್ರೆ ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಸೊ ಇನ್ ಕೇಸ್ ಸರ್ಕಾರ ಏನಾದರೂ ಸರಿಯಾದ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ ಅಂತ ಆದರೆ ಅಂದ್ರೆ ಸೋಮವಾರ ಏನೋ ಅವರದನ್ನ ಚರ್ಚೆ ಮಾಡಬೇಕು ಅಂತ ಇದ್ರು. ಆದರೆ ಅದರ ಮುನ್ನಾ ದಿನ ಅಂದ್ರೆ ಆದಿತ್ಯವಾರ ಸರ್ಕಾರ SIT ಫಾರ್ಮ್ ಮಾಡುತ್ತೆ, ಉನ್ನತ ತನಿಖಾ ಸಂಸ್ಥೆಗೆ ಈ ಪ್ರಕರಣವನ್ನು ವಹಿಸುತ್ತೆ, ಒಳ್ಳೆ ಅಧಿಕಾರಿಗಳನ್ನ ಹಾಕ್ತಾರೆ. ಸೊ ಇವರ ಉದ್ದೇಶ ಏನಿತ್ತೋ ಅದು ಈಡೇರುತ್ತೆ. ಆ ಬಳಿಕ ಅಪ್ಲೋಡ್ ಆಗಿರುವಂತಹ ಒಂದು ಸಂದರ್ಶನ. ಈಗ ಏನು ಈ ಪ್ರಕರಣದಲ್ಲಿ ಒಂದಿಷ್ಟು ಯೂಟ್ಯೂಬರ್ಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕೇರಳ ರಾಜ್ಯದ ಮನಾಫ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಯುನೈಟೆಡ್ ಮೀಡಿಯಾ ಅಭಿಷೇಕ್, ಆತನ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಕಂಟಿನ್ಯೂಸ್ ಆಗಿ 4 ದಿನದಿಂದ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ SIT ಅವರು. ಈಗ ಉಳಿದಂಥ ಹೋರಾಟಗಾರರನ್ನ ಕನಿಷ್ಠ ಪಕ್ಷ ವಿಚಾರಣೆಯ ಬಳಿಕ ಮನೆಗಾದರೂ ಹೋಗೋದಕ್ಕೆ ಬಿಡ್ತಾ ಇದ್ದಾರೆ. ಆತನನ್ನು ಇಲ್ಲೇ ಇರಿಸಿಕೊಂಡು ಅಲ್ಲೇ ಅವರು ವಿಚಾರಣೆಯನ್ನು ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದು. ಇದು ಉಳಿದಂತೆ ಕುಡ್ಲಾ ರ್ಯಾಂಪೇಜ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್, ಅದರ ಅಜಯ್ ಅಂಚನ್ ಅನ್ನುವಂಥವರು ಕೂಡ ಈ ವಿಚಾರದಲ್ಲಿ ಬಹಳ ಮುನ್ನೆಲೆಯಲ್ಲಿದ್ದರು. ಬೇರೆ ಬೇರೆ ಎಲ್ಲ ಮಾಹಿತಿಗಳನ್ನು ಯೂಟ್ಯೂಬ್ ಮೂಲಕ ಅವರು ಹರಿ ಬಿಡ್ತಾ ಇದ್ರು. ಸೊ ಅದರ ಭಾಗವಾಗಿ ಸಂತೋಷ್ ಕುಮಾರ್ ಸಂದರ್ಶನ ಕೂಡ ಮಾಡಿರೋದು ಇವರ ಭೇಟಿಗೆ ಒಂದು ರೀತಿ ಪುಷ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗಿರೀಶ್ ಮಠಣ್ಣನವರ್, ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವರೆಲ್ಲರೂ ಕೂಡ ಒಟ್ಟಿಗೆ ಗುರುತಿಸಿಕೊಂಡಿರುವಂಥದ್ದು. ಇವರ ಪ್ರತಿಯೊಂದು ಹೇಳಿಕೆಗಳು ಅಥವಾ ಪ್ರತಿಯೊಂದು ಆಗ್ರಹಗಳಿಗೆ, ಆಕ್ರೋಶಗಳಿಗೆ ವೇದಿಕೆ ಆಗಿರುವಂಥದ್ದು ಇದೇ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್. ಸೊ ಈ ಯೂಟ್ಯೂಬ್ ಚಾನಲ್ನ ಅಜಯ್ ಅಂಚನ್ ಸಂತೋಷ್ ಕುಮಾರ್ ಇಂಟರ್ವ್ಯೂವನ್ನು ಕೂಡ ಮಾಡಿದ್ದಾರೆ. ಆತ ಜುಲೈ 17ಕ್ಕೆ ಇದನ್ನು ಮಾಡಿರೋದು. ಇದು ಭೇಟಿ ಬಳಕ ಮಾಡಿರುವಂಥ ಒಂದು ಯೂಟ್ಯೂಬ್ ವಿಡಿಯೋ ಅನ್ನುವಂಥ ಮಾಹಿತಿ ಕೂಡ ಇದೆ. ಮತ್ತು ಆತನನ್ನು ಕೂಡ ಅಂದರೆ ಸಂತೋಷ್ ಕುಮಾರ್ ಅವರನ್ನ ಕೂಡ ಈ ತಂಡ ಹೋಗಿ ಭೇಟಿ ಮಾಡಿದೆ. ಅವರ ಬಳಿ ಕೂಡ ಈ ಮಾಸ್ಕ್ ಮ್ಯಾನ್ ಕಥೆಗಳು ಏನೆಲ್ಲ ಇದೆಯೋ ಅದೆಲ್ಲವನ್ನ ಕೂಡ ಇವರು ಹೇಳಿದ್ದಾರೆ. ಆತ ಬುರುಡೆ ಜೊತೆಗೆ ಬಂದಿದ್ದಾನೆ ಅನ್ನುವಂಥ ರೀತಿಯಲ್ಲೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಅಂದರೆ ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವರು ಪ್ರಮುಖವಾಗಿ ಡಿಪೆಂಡ್ ಆಗಿದ್ದು ಕೇರಳ ರಾಜ್ಯದ ಮೇಲೆ. ಕೇರಳ ರಾಜ್ಯದ ಬೇರೆ ಬೇರೆ ಪ್ರಭಾವಿಗಳು, ರಾಜಕಾರಣಿಗಳನ್ನ ಕೂಡ ಆ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈತನ ಜೊತೆಗೆ ಅಂದರೆ ಈತ ಇದ್ರೆ ಅದಕ್ಕೆ ತೂಕ ಬರುತ್ತೆ ಅನ್ನೋದು. ಯಾಕಂದ್ರೆ ಇದು ಸಮಾಜದ ಮುಂದೆ ಬರಬೇಕು ಅಂದ್ರೆ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಆಗಬೇಕು. ಆ ಹೈಪ್ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅದೆಲ್ಲದರ ಮಾಡುವಂಥ ಒಂದು ಪ್ರಕ್ರಿಯೆ ಇದು. ಅದರ ಭಾಗವಾಗಿ ಈ ಕೇರಳ ನಂಟು ಅಂತಾನು ಹೇಳ್ಬೋದು. ಹಾಗಾಗಿ ಸಂತೋಷ್ ಕುಮಾರ್ ಭಾಗವಹಿಸುವಿಕೆ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು SIT ಅಧಿಕಾರಿಗಳ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ. ಇದರ ಜೊತೆಗೆ ಕೇರಳ ರಾಜ್ಯದ ಓರ್ವ ಯೂಟ್ಯೂಬರ್ ಹೆಸರನ್ನ ಕೂಡ ಅವರು ಉಲ್ಲೇಖ ಮಾಡಿರುವಂಥದ್ದು. ಈ ವಿಚಾರಣೆ ತೀವ್ರಗೊಳ್ತಾ ಇದ್ದಂತೆ ಅಚ್ಚರಿಯ ಹೆಸರುಗಳು, ಪ್ರಭಾವಿಗಳ ಹೆಸರು ಮುನ್ನೆಲೆ ಕೂಡ ಬರ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.